ತಂದೆ ತಾಯಿಗಳಲ್ಲಿ ಗುರುಗಳಲ್ಲಿ ಹಿರಿಯರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮಾಧಿದೇವತಾಭ್ಯೋ ನಮಃ, ಸರ್ವೇಭ್ಯೋ ಮಹಾತ್ಮೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ओम आपः शिवापस्तु सोमस्तु अस्मद्दर्शनास्तु गन्धास्मान्तु भोजयञ्चास्तु यत्कृत्वा सर्वेदे कर्णाहवः ओंकारवादिकृत्वा भवद्भिरङ्गातः पुण्यपुण्याहंसाचयिष्ये पाचना यत्पुण्यनक्षत्रं तत्कुर्वेदापविषं विदावे सूर्योदये नक्षत्रमेते यावदस्ततो योगस्ते एतद्गण्डं पश्येत् तदावद्भवेत् कार्ये स्यात् पुण्याः पुण्याः भवन्तो भवन्तु ओम पुण्याः भवन्तो भवन्तु ओम पुण्याः भवन्तो भवन्तु ओम पुण्याः ओम स्वस्तिन्द्रो स्वाहा सुत्रं भूषां सवेदाः सुत्रस्ताः स्वरिष्ठेमहे सुत्रमधाकुलिदातो अस्तो देवावो सौम्यासः रुष्टो देवीर्दासविष्टाः ते यज्ञपाः प्रोत्साह आवाष्टान यावस्थान भूतेन्द्रात्मा एकादशेव ज्योतिमंसमादेना उषदेव नामः स्मारकभावो सक्षया ज्योताभो नेताग्नहायज्ञवर्णास्ते पावकायाज्वातकचुभोजासुद्धः अति आगमोदेवरूपात्मनाभसुद्धिश्वनामोद्वस्वेन सर्वागो मे ओर्चुगोवे ओमे तोमोल को शांति शांति अष्टशांति वृद्धिशांति ब्रह्मशांति ब्राह्मणशांति शांति 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 मेस्तु शांति ಎಲ್ಲ ಕಡೆ ಪ್ರೋಕ್ಷಣೆ ಆಗ್ತಾ ಇದೆ. ಏನೇ ಅಡ್ಡು ಮುಟ್ಟುಗಳು ಇದ್ದು ಏನಾದರೂ ಒಂದಿದ್ರು ಕೂಡ ಏನಾದರೂ ಇದ್ದು ಕೂಡ ಎಲ್ಲವೂ ಕೂಡ ಪರಿಹಾರ ಆಗಲಿಕ್ಕೆ ಅದನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು. ಈಗ ಕೆಲಸವನ್ನ ಇಟ್ಕೊಳ್ಳಿ ಅಂದ್ರೆ ಇಟ್ಕೊಳ್ಳಿ ನೀವು ಕೈ ಇಟ್ಕೊಳ್ಳಿ. आप्याय आप मोबाइल कंप्यूटर विश्वास होता न्याय प्राणावा आप विश्वापो नमा भवन गुलाब संप्राणापो विराट आप सुराणाप शक्त्या भवतो देवशा भवतो उषा रुद्राप सर्वा देवता भगवान भव स्वरापो ब्रह्मणे देव भावापः उद्धामेवार गुणे गुरुदेवने देववापः यज्ञमेवार गुणे गुरुदेवने देवत्वापः सुरेव प्राप्तवे प्रभुत्वने गुरुदेवने देव भवे रक्षो पंचायने दुराते ना देवया गुणाल सुन्ने अंतिम दोनों में है होदार विश्वेश समस्त एक सूत्र ने शामिल है रुद्र दौरान जो सुराम तत्विरा अब इसके जोड़े के भाग में राज को जाएगा तो जोड़े पत्रों को आजा पर देवरा देवरा को भू आने जाके सूर्य ग्रह जाने आवा यानी रवने ग्रह चंद्र ग्रह चंद्र में प्रार्थना मतलब ಏನನ್ನ ಕೊಡ್ತಾನೆ ಹೋಗ್ತಾ ಇದ್ರೆ ಮನಸ್ಸಂತೋಷಕಾರಕ ಮನಸ್ಸಂತೋಷವಾಗಿರಬೇಕು, ಎಲ್ಲರಲ್ಲೂ ಅನ್ಯೋನ್ಯವಾಗಿರಬೇಕು, ಪ್ರೀತಿಯಿಂದ ಇರಬೇಕು ಅಂತ ಹೇಳಿದ್ರೆ ಆ ಚಂದ್ರನ ಅನುಗ್ರಹ ಇರಬೇಕು. ಅದಕ್ಕಾಗಿ ಎಲ್ಲರೂ ಕೂಡ ಚಂದ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಆಪ್ಯಾಯ ವಿಶ್ವಸ್ವ आवाज संकटे उसमें सोमा प्रिय संतरिशान कृष्णा अतिशय भगवान शिशुए दिए होली मानना तेगो दे दो देवता में अष्टावले योग दे भूते दाता अष्टाव में जो हमने चंद्र पेटवान जा पर देवता भूते देवता देवी आने चंद्र ग्रह जायामे आवाहयामी का अंगार करने प्रार्थना ಮಾಡ್ಕೊಳ್ಳಿ. अंगार ಅಂತ ಹೇಳಿದ್ರೆ ಭೂತಿಕಾರಕ. ಅಲ್ಲಿರುವಂತಹ ಭೂಮಿಯಲ್ಲಿ ಏನಾದರೂ ದೋಷಗಳಿದ್ದರೂ ಕೂಡ ಪರಿಹಾರ ಆಗಬೇಕು. ಜೀವನದಲ್ಲಿ ನಾವೇನಾದರೂ ಮನೆ ಕಟ್ಟಬೇಕು, ನಿವೇಶನವನ್ನು ಮಾಡಬೇಕು ಅನ್ನೋ ಆಸೆಗಳು ಇರುತ್ತಲ್ಲ, ಆಸೆಗಳೆಲ್ಲ ಪೂರೈಸಬೇಕು ಅಂತ ಹೇಳಿದ್ರೆ ಭಗವಂತನಾದ ಅನುಗ್ರಹ ಇರಬೇಕು ಅಂತ ಹೇಳ್ತಾರೆ. ಅಂಗಾರಕನ ಅನುಗ್ರಹ ಇರಬೇಕು. ಅದಕ್ಕಾಗಿ ಎಲ್ಲರೂ ಕೂಡ ಅಂಗಾರಕಾಯನ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಬುಧನ ಅನುಗ್ರಹ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಬುಧ ಅಂತ ಹೇಳಿದ್ರೆ ಬುದ್ಧಿಕಾರಕ. ಆ ಏಕಾಗ್ರತೆ ಬುದ್ಧಿಯನ್ನು ಕೊಡೋರು ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಭಗವಂತನಾದ ಬುಧ ಗ್ರಹ ಅಂತ ಹೇಳ್ತಾರೆ. ಅದಕ್ಕಾಗಿ ಎಲ್ಲರೂ ಕೂಡ ಬುಧಾಯ ನಮಃ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ.
Buddhaswami Vijayakan Ustavo Pero Vedamika Brahmanastav Ivan Vadagote Vesuetam Illusion Vedan Tomorrow Slavare Krishna Rama Krishna Amstra Krishna Sakya Krishna Sura Krishna 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 Raja Prabhupada Pita Sri Nashatra Krishna Gopala Krishna Adevara ಗುರುಗ್ರಹಂ ಜಾಯಾಮಿ ಆವಾಹಯಾಮಿ. ಈಗ ಬೃಹಸ್ಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಬೃಹಸ್ಪತಿ ಅಂದ್ರೆ ಗುರು. ಗುರು ಅಂದ್ರೆ ಜ್ಞಾನಕಾರಕ. ಬೃಹಸ್ಪತಿ ಗ್ರಹಂ ಜಾಯಾಮಿ ಆವಾಹಯಾಮಿ. ಈಗ ಶುಕ್ರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲ ಜೀವನದಲ್ಲಿ ಬೇಕಾಗಿರೋದು ಏನಾದ್ರೂ ಇದೆ ಅಂತ ಹೇಳಿದ್ರೆ ಶುಕ್ರ ದಶೆ ಅಂತ ಹೇಳ್ತಾರೆ. ಅಂದ್ರೆ ಮನೆಯಲ್ಲಿ ಧನಕನಕ ವಸ್ತು ವಾಹನ ಅಷ್ಟೈಶ್ವರ್ಯವೂ ಇರಬೇಕು ಮತ್ತು ಕಾಲ ಕಾಲಕ್ಕೆ ಮಕ್ಕಳಿಗೆ ವಿವಾಹವಾಗೋದಾಗಿರ್ಬೋದು, ಉದ್ಯೋಗವಾಗಿರೋದಾಗಿರ್ಬೋದು, ಸಂತಾನವಾಗಿರೋದಾಗಿರ್ಬೋದು ಎಲ್ಲವೂ ಕೂಡ ಶುಕ್ರದಶೆ ಬಂದಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಆ ಶುಕ್ರದಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತಾರೆ. ಶನೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶನೇಶ್ವರ ಅಂತ ಹೇಳಿದ್ರೆ ಯಾವ್ಯಾವ ಜನ್ಮದಲ್ಲಿ ಏನೆಲ್ಲ ಪಾಪಗಳು ಮಾಡಿದೀವೋ ಪುಣ್ಯಗಳು ಮಾಡಿದೀವೋ ಈ ಒಂದು ಮನುಷ್ಯ ಜನ್ಮದಲ್ಲಿ ಕೊಡ್ತಾನೆ ಭಗವಂತ ಅಂತ ಹೇಳಿ. ಏನಂತ ಕೊಡ್ತಾನೆ ಅಂತ ಹೇಳಿದ್ರೆ ಸಾಡೇ ಸಾತ್ ಅಂತ ಹೇಳ್ತಾರೆ. ಕರ್ಮಕಾರಕ ಅಂತಾನು ಕರೀತಾರೆ ಅವ್ರನ್ನ. ನಾವೇನು ಕರ್ಮಗಳನ್ನ ಮಾಡಿರ್ತೀವೋ ಏನು ಪುಣ್ಯಗಳನ್ನ ಮಾಡಿರ್ತೀವೋ ಅದನ್ನ ಭಗವಂತ ಕೊಡ್ತಾನಂತೆ. ಅದಕ್ಕೆ ಭಗವಂತನಾದ ಶನೇಶ್ವರನಲ್ಲಿ ಶನೇಶ್ವರಾಯ ನಮಃ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ದೇವಿ ಶ್ಯಾಮ ಮತ್ತು ವಿಜಯ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಈಗ ವಾಹವೇ ಮಹಂತೆ ಪ್ರಾರ್ಥನೆ ಮಾಡ್ಕೊಳ್ಳಿ. ರಾಹು ಅಂತ ಹೇಳಿದ್ರೆ ಸ್ವಲ್ಪ ಭಯ ನಿವಾರಕ. ಗೊತ್ತಿದ್ದೇನೋ ನಾವೇನಾದ್ರೂ ಸರ್ಪವನ್ನ ವಧೆ ಮಾಡಿದ್ರೆ, ಸರ್ಪವನ್ನೇನಾದ್ರೂ ಒಡೆದಿದ್ರೆ ಮತ್ತು ಆ ಬಿಲ ಅಂತ ಹೇಳಿದ್ರೆ ಗುತ್ತವನ್ನೇನಾದ್ರೂ ನಾಶ ಮಾಡಿದ್ರೆ 7 ತಲೆಮಾರು ಕಾಯುತ್ತಂತೆ ಆ ಪಾಪ. 7 ತಲೆಮಾರು ಅಂತ ಹೇಳಿದ್ರೆ ಮಗ, ಮೊಮ್ಮಗ, ಬರಿಮಗ ಈ ತರ ಕಾಯುತ್ತಂತೆ. ಆ ಜನ್ಮದಲ್ಲಿ ಏನಾದ್ರೂ ನಾವು ಪಾಪ ಹೆಚ್ಚಾಗಿ ಮಾಡಿದ್ರೆ ಅಂದ್ರೆ ನಾಗದೋಷಗಳು, ಸರ್ಪ ದೋಷಗಳು ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಯಾವುದೋ ಒಂದು ನಮ್ಮ ಒಂದು ಸಂತಾನದಲ್ಲಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಸಂತಾನವಾಗದೇ ಇರೋದಾಗಿರ್ಬೋದು, ಇಲ್ಲ ನಮ್ಮ ವಂಶ ಬೆಳೆಯದೇ ಇರೋದಾಗಿರ್ಬೋದು, ಈ ತರದೆಲ್ಲ ಆಗುತ್ತೆ. ಏನಾದ್ರೂ ಆತರ ಆಗ್ತಾ ಇದೆ ಅಂತ ಹೇಳಿದ್ರೆ ಸರ್ಪ ದೋಷಗಳೇ ಅಂತ ಹೇಳ್ತಾರೆ. ನೀವು ನೋಡ್ಬೋದು, ಮೊದಲೇ ಆಗಿಲ್ಲ ಅಂತ ಹೇಳಿದ್ರೆ ಸರ್ಪ ದೋಷಗಳೇನಾದ್ರೂ ಇದೆಯಾ ಅಂತ ಫಸ್ಟ್ ಹುಡುಕೋರೆ ಅದನ್ನೇ ಹುಡುಕ್ತಾರೆ. ಸರ್ಪದೋಷಗಳು, ನಾಗದೋಷಗಳು ಈ ತರದ ಏನಾದ್ರು ಇದೆಯಾ ಅಂತ ಹೇಳಿ. ಅದಕ್ಕಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಜಾತಕದಲ್ಲಿ ಏನಾದ್ರು ಆ ದೋಷಗಳಿದ್ರೆ ಅದು ಕೂಡ ಪರಿಹಾರ ಆಗಲಿ ಅಂತ ಹೇಳಿ. ರಾಹುಗ್ರಹಂ ಜಾಯಾಮಿ ಆವಾಹಯಾಮಿ. ಕೇತವೇ ನಮಃ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೇತು ಅಂತ ಹೇಳಿದ್ರೆ ಕುಲ ಉನ್ನತಿಕಾರಕ ವಂಶ ಬೆಳೀತಾ ಇರಬೇಕು ಅಂತ ಹೇಳಿದ್ರೆ ಕೇತುವಿನ ಪ್ರಭಾವ ಇರಬೇಕು ಅಂತ ಹೇಳ್ತಾರೆ. ನೀವು ನೋಡ್ಬೋದು, ಚಿಕ್ಕ ಚಿಕ್ಕ ಹಳ್ಳಿಯಲ್ಲೂ ಕೂಡ ನಮಗೆ ಕಾಣಿಸಿಬೋದು. ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಹಳ್ಳಿ ಕಟ್ಟೆ. ಆ ಹಳ್ಳಿ ಕಟ್ಟೆಯನ್ನ ನಾವು ಅಲ್ಲಿ ಹಳ್ಳಿ ಕಟ್ಟೆಯಲ್ಲಿ ಏನನ್ನು ನೋಡ್ಬೋದು ಅಂತ ಹೇಳಿದ್ರೆ ನಾಗದೇವತೆಗಳು ಮಾತ್ರ ಪ್ರತಿಷ್ಠೆ ಮಾಡುತ್ತಾರೆ ಎಲ್ಲ ಜಾಗದಲ್ಲೂ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ವಂಶಗಳು ಬೆಳೀತಾ ಇದ್ರೆ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಈ ತರ ಬೆಳೀತಾ ಇದ್ರೆ ಅದೇ ವಂಶದವರು ಏನು ಮಾಡ್ತಾರೆ, ಮನೆಗಳನ್ನ ಬೆಳೆಸ್ತಾ ಹೋಗ್ತಾರೆ, ಹಳ್ಳಿಗಳನ್ನ ಬೆಳೆಸ್ತಾ ಹೋಗ್ತಾರೆ. ಮೊದಲಲ್ಲಿ 2 ಮನೆ, 3 ಮನೆ, 4 ಮನೆ ಇತ್ತು. ಎಷ್ಟು ಮನೆಗಳಾಗಿದೆ ಅಂತ ಹೇಳಿದ್ರೆ ಅಷ್ಟು ಮನೆ ಆಗಬೇಕು ಅಂತ ಹೇಳಿ ನಾವು ಆ ಒಂದು ಸ್ಥಳದಲ್ಲಿ ಅಳಿಕಟ್ಟೆಯನ್ನ ಮೊದಲು ಮಾಡುತ್ತಾರೆ. ಅದಕ್ಕಾಗಿ ಪಿತೃ ದೋಷಗಳೇನಾದ್ರೂ ಇದ್ರೆ ಆ ಪಿತೃ ದೋಷಗಳೆಲ್ಲ ಪರಿಹಾರ ಆಗಬೇಕು ಅಂತ ಹೇಳಿ ನಮ್ಮ ವಂಶ ಅಭಿವೃದ್ಧಿ ಆಗ್ತಾ. ಪಿತೃ ದೋಷಗಳಿದೆ, ಪಿತೃ ಶಾಪಗಳಿದೆ ಅಂತಂದ್ರೆ
ಅದು ಅಭಿವೃದ್ಧಿ ಆಗಲ್ಲ ಅಂತ ಹೇಳ್ತಾರೆ. ಅಂತಹ ಪಿತೃಶಾಪ ಪಿತೃದೋಷಗಳಿದ್ರೆ ಎಲ್ಲವೂ ಕೂಡ ಪರಿಹಾರ ಆಗಲಿ ಅಂತೇಳಿ ಆ ಕೇತುವಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಕೇತು ನಮ್ಮನ್ನ ಕೇತು ಧ್ಯಾಯಾಮಿ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ. ಈಗ ವಿಶೇಷವಾಗಿ ನಾವು ಆ ನವಗ್ರಹಗಳಲ್ಲಿ ನಾವು ಅರ್ಥ ಮಾಡಿಕೊಂಡು ಆ ಆವಾಹನೆ ಮಾಡಿದ್ದಾಯಿತು. ಈಗ ಮೃತ್ಯುಂಜಯದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಮೃತ್ಯುಂಜಯ ಅಂತ ಹೇಳಿದ್ರೆ ಮೃತ್ಯುವನ್ನೇ ಜಯಿಸುವಂತಹ ಶಕ್ತಿ ಅಂತ. ಎಲ್ಲರ ಒಂದು ಜಾತಕದಲ್ಲೂ ಕೂಡ ಜಾಲ ಮೃತ್ಯು, ಘೋರ ಮೃತ್ಯು, ಕ್ಷುದ್ರ ಮೃತ್ಯು, ಕ್ಷಣಿಕ ಮೃತ್ಯು, ತಾತ್ಕಾಲಿಕ ಮೃತ್ಯು, ಅಗ್ನಿ ಮೃತ್ಯು, ವಾಯು ಮೃತ್ಯು, ಜಲ ಮೃತ್ಯು ಅಂತೇಳಿ ಸಪ್ತವಿಧ ಮೃತ್ಯು ಕಂಟಕ ದೋಷಗಳು ಇದ್ದೇ ಇರುತ್ತಂತೆ. ನನ್ನ ಜಾತಕದಲ್ಲಿ ಇಲ್ಲ ಅಂತೇಳಿ ಯಾರು ಹೇಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಯಾವುದೋ ಒಂದು ಸ್ಥಳದಲ್ಲಿ ವಾಹನದಿಂದ ಅಪಘಾತ ಆಗಿರ್ಬೋದು,